ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಅರಿವು. ತುಂಬ ದಿನಗಳಾದಮೇಲೆ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ನಡುವೆ ರೆಗ್ಯುಲರ್ ಆಗಿ ನನಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ವೀಕ್ಲಿ 3 ಅಥವಾ 2 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ನನ್ನ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದಾಗೆ ನನಗೆ ಫೀವರ್ ಇತ್ತು, ಸುಸ್ತಿತ್ತು. ಸೊ ಆದ್ದರಿಂದ ನನಗೆ ವೀಡಿಯೋಸ್ಗಳನ್ನ ಮಾಡಿಟ್ಕೊಂಡ್ರು ಕೂಡ ಅದನ್ನು ಎಡಿಟ್ ಮಾಡೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಮನೆಯಲ್ಲಿ ಒಬ್ರಿಗೆ ಜ್ವರ ಬಂತು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಎಲ್ಲರಿಗೂ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ನನಗೆಲ್ಲ ಹುಷಾರಾದ್ಮೇಲೆ ನನ್ನ ಮಗಳಿಗೂ ಕೂಡ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ. ಅವಳಿಗೂ ಫೀವರು, ಸುಸ್ತೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಮಗು ಕಡೆನೂ ಗಮನ ಕೊಟ್ಕೊಂಡು ಯೂಟ್ಯೂಬ್ ಕಡೆನೂ ಗಮನ ಕೊಟ್ಟು ಮನೆ ಕೆಲಸ ನೋಡ್ಕೊಳ್ಳೋದು ಅಂದರೆ ನನಗೂ ಸ್ವಲ್ಪ ರಿಸ್ಕ್ ಆಗುತ್ತೆ. ಸೊ ಆದ್ದರಿಂದ ಕಂಪ್ಲೀಟಾಗಿ ನನ್ನ ಮಗಳ ಕಡೆನೇ ಗಮನ ಕೊಟ್ಟು ಅವಳಿಗೆಲ್ಲ ಹುಷಾರಾದಮೇಲೆ ಈಗ ಮತ್ತೆ ನನ್ನ ವ್ಲಾಗ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮು ಮಾರ್ನಿಂಗ್ 6:30 ಆಗಿದೆ. ನನ್ನ ಮಗಳ ಸ್ಕೂಲ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಜನಕ್ಕೆ ಆಲ್ರೆಡಿ ಸ್ಕೂಲ್ಗೆ ರಜಾ ಬಂದುಬಿಟ್ಟಿದೆ. ಬಟ್ ನನ್ನ ಮಗಳಿಗೆ ಏಪ್ರಿಲ್ 10th ರಜಾ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಸ್ಕೂಲ್ ಇರೋದ್ರಿಂದ ಮಾರ್ನಿಂಗ್ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ದೋಸೆ, ಆಲೂಗಡ್ಡೆ ಪಲ್ಯ, ಫ್ರೂಟ್ಸ್ ಹಾಗೆ ಸ್ವೀಟ್ ಕಾರ್ನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಮ್ಮರ್ ಇರೋದ್ರಿಂದ ಅವಳಿಗೆ 2 ಟೈಮು ಹೆವಿ ಫುಡ್ನ ಕೊಟ್ಟು ಕಳಿಸಿದ್ರೆ ಅವಳಿಗೆ ತಿನ್ನೋದಕ್ಕೆ ಆಗೋದಿಲ್ಲ, ವಾಪಸ್ ತೊಗೊಂಡು ಬಂದುಬಿಡ್ತಾ ಇದ್ದಾಳೆ. ಸೊ ಆದ್ದರಿಂದ 1 ಟೈಮ್ಗೆ ಲೈಟ್ ಫುಡ್ನ ಕೊಟ್ಟು 1 ಟೈಮ್ಗೆ ಮಾತ್ರ ನಾನು ಫುಡ್ನ ಪ್ರಿಪೇರ್ ಮಾಡಿ ಅನ್ನಲ್ಲ. ಈಗ ಏನಾದರೂ ರೈಸ್ ಐಟಮ್ ಆಗಿರಬಹುದು, ದೋಸೆ, ಚಪಾತಿ, ಇಡ್ಲಿ ಆ ಥರದನ್ನ ಮಾಡಿ ಕಳಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಬೇಕು ಅಂತ ಹೇಳಿದ್ಲು. ಸೊ ಆದ್ದರಿಂದ ಆಲೂಗಡ್ಡೆನ ಬಾಯ್ಲ್ ಮಾಡೋದಕ್ಕೆ ಇಟ್ಟು ಅದ್ರ ಜೊತೆಗೆ ಸ್ವೀಟ್ ಕಾರ್ನ್ ಕೂಡ ಬಾಯ್ಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅದಾದ ನಂತರ ಮಜ್ಜಿಗೆಗೆ ಹಾಕೋದಕ್ಕೆ ಅಂತ ಚಿಯಾ ಸೀಡ್ಸ್ನ ನೆನೆಸಿಟ್ಕೊಳ್ತಾ ಇದ್ದೀನಿ. ಚಿಯಾ ಸೀಡ್ಸಿಂದ ತುಂಬಾ ಹೆಲ್ತ್ ಬೆನಿಫಿಟ್ಗಳಿದೆ. ಸೊ ಆದ್ದರಿಂದ ಆದಷ್ಟು ನಾನು ಜ್ಯೂಸ್ ಅಥವಾ ಏನಾದರೂ ಲಿಕ್ವಿಡ್ ಐಟಮ್ನ ತೊಗೊಳ್ಳೋವಂಥ ಟೈಮಲ್ಲಿ ಚಿಯಾ ಸೀಡ್ಸ್ನು ಕೂಡ ಹಾಕ್ಕೊಳ್ತೀನಿ. ಬೆಳಗ್ಗೆ ಹೊತ್ತು ನನಗೆ ತುಂಬಾ ಕಡಿಮೆ ಟೈಮ್ ಸಿಗೋದ್ರಿಂದ ಆದಷ್ಟು ಬೇಗನೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಬೇಕಾಗುತ್ತೆ. ಅದರಲ್ಲೂ ನನಗೆ ಬ್ರೇಕ್ಫಾಸ್ಟೆಲ್ಲ ಕಂಪ್ಲೀಟ್ ಬೇಗ ಮಾಡ್ಕೊಂಡ್ಬಿಟ್ರೆ ನಂತರ ನನ್ನ ಮಗಳನ್ನ ಸ್ನಾನ ಮಾಡಿಸಿ ಆ್ಯಂಡ್ ರೆಡಿ ಮಾಡೋದಕ್ಕೆ ನನಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಕ್ವಿಕ್ಕಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾತ್ರ ಸಾಕು ಅಂತ ಹೇಳಿದ್ಲು. ಸೊ ಆದ್ದರಿಂದ ಆಲೂಗಡ್ಡೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನೆಲ್ಲ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಅದು ಬಾಯ್ಲ್ ಆಗೋಷ್ಟರಲ್ಲಿ ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಗೆ ಕರಿಬೇವನ್ನೆಲ್ಲ ತೆಗೆದಿಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಆಲೂಗಡ್ಡೆ ಇವಾಗ 2 ವಿಷಲ್ ಆಗಿತ್ತು. ಸೊ ಅದನ್ನು ಆಫ್ ಮಾಡಿಕೊಂಡು ಜೊತೆಗೆ ಸ್ವೀಟ್ ಕಾರ್ನ್ ಕೂಡ ಬಾಯ್ಲ್ ಆಗಿತ್ತು. ಸೊ ಆದ್ದರಿಂದ ಅದನ್ನು ವಾಟರಿಂದ ಸಪ್ರೇಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇವತ್ತು ಸ್ವೀಟ್ ಕಾರ್ನ್ ಹಾಗೆಯೇ ಫ್ರೂಟ್ ಜೊತೆಗೆ ಮಜ್ಜಿಗೆನ ಕೊಟ್ಟು ಕಳ್ಸೋಣ ಅಂತ ಹೇಳಿ ಮಜ್ಜಿಗೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಮ್ಮರ್ ಸೀಸನ್ ಇರೋದ್ರಿಂದ ಆದಷ್ಟು ತಂಪಾಗಿರುವಂಥ ಪದಾರ್ಥಗಳನ್ನ ತೊಗೊಳ್ಬೇಕು. ಅದರಲ್ಲೂ ಈ ಸರಿ ಬಿಸಿಲು ತುಂಬಾ ಜಾಸ್ತಿ ಇದೆ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಜಸ್ಟ್ ಒಂದು 5 ಮಿನಿಟ್ಸ್ ಆಚೆ ಹೋಗಿ ಬಂದರೆ ತುಂಬಾ ಟಯರ್ಡ್ ಫೀಲ್ ಆಗ್ತಾ ಇದೆ, ಸುಸ್ತಾಗೋದು ಆ ರೀತಿ ಆಗ್ತಾ ಇದೆ. ಯೂಶ್ವಲಿ ಸಮ್ಮರ್ ಟೈಮ್ ಅಂದರೆ ಆದಷ್ಟು ತಂಪಾಗಿರುವಂಥ ಪದಾರ್ಥಗಳನ್ನೇ ತೊಗೊಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ಅದರಲ್ಲೂ ಈ ಸರಿ ತುಂಬಾ ಜಾಸ್ತಿ ಇರೋದ್ರಿಂದ ಆದಷ್ಟು ಮಜ್ಜಿಗೆ ಆಗಿರಬಹುದು ಹಾಗೆ ತಂಪಾಗಿರುವಂಥ ಪದಾರ್ಥಗಳನ್ನ ನಾನು ಫುಡ್ಡಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಫ್ರೂಟ್ನ ಕೂಡ ಕೊಟ್ಟು ಕಳಿಸ್ತೀನಿ. ಸೊ ಆದ್ದರಿಂದ ಇವತ್ತು ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಇತ್ತು, ಅದನ್ನೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಫ್ರೂಟ್ಸಲ್ಲೂ ಕೂಡ ಕೆಲವೊಂದು ನನ್ನ ಮಗಳು ತುಂಬಾ ಇಷ್ಟಪಟ್ಟು ತಿಂತಾಳೆ, ಕೆಲವೊಂದು ಇಷ್ಟಪಡೋದಿಲ್ಲ. ಸೊ ಆದ್ದರಿಂದ ಆದಷ್ಟು ಅವಳು ಇಷ್ಟಪಡುವಂಥ ಫ್ರೂಟ್ಸ್ಗಳನ್ನೇ ತೊಗೊಂಡು ಬರ್ತೀನಿ. ಬಿಕಾಸ್ ಮನೇಲಿದ್ದಾಗ ಏನಾದರೂ ತಿಂದಿಲ್ಲ ಅಂತ ಹೇಳಿದ್ರೆ ಅಷ್ಟೇನು ಬೇಜಾರು ಅನ್ಸೋದಿಲ್ಲ, ಬಿಡು ಆಮೇಲೆ ತಿನ್ಸೋಣ ಅಂದ್ಕೊಂಡು ಸಮಾಧಾನ ಆಗುತ್ತೆ. ಬಟ್ ಸ್ಕೂಲ್ಗೆ ಹೋಗಿರುವಂಥ ಟೈಮಲ್ಲಿ ಏನಾದರೂ ಬಾಕ್ಸ್ ವಾಪಸ್ ತಂದುಬಿಟ್ರೆ ಆ ಟೈಮಲ್ಲಿ ಅವಳು ಏನೂ ತಿನ್ನಲಿಲ್ವಲ್ಲ ಅನ್ನೋ ಒಂದು ಫೀಲಿಂಗೇ ನನಗೆ ಜಾಸ್ತಿ ಆಗಿಬಿಡುತ್ತೆ. ಸೊ ಆದ್ದರಿಂದ ನಾನು ಯಾವಾಗಲೂ ಅವಳು ಇಷ್ಟಪಡುವಂಥ ಫ್ರೂಟ್ಸೇ ಆಗಿರಬಹುದು ಅಥವಾ ಫುಡ್ಗಳನ್ನೇ ಪ್ರಿಪೇರ್ ಮಾಡಿ ಕಳಿಸ್ತೀನಿ. ಒಂದೊಂದು ಟೈಮ್ ಅಂತೂ ಅವಳನ್ನೇ ಕೇಳ್ತೀನಿ ಏನು ಬೇಕು ಅಂತ. ಅವಳು ಹೇಳೋದನ್ನೇ ಮಾಡಿ ಕಳಿಸ್ಬಿಟ್ರೆ ಬಾಕ್ಸ್ ರಿಟರ್ನ್ ತೊಗೊಂಬರಲ್ಲ, ಅಲ್ಲೇ ತಿನ್ಕೊಂಡು ಬಂದರೆ ನಮಗೂ ಕೂಡ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ದಾದಮೇಲೆ ಈಗ ಸ್ವೀಟ್ ಕಾರ್ನ್ನ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನಲ್ಲಿ ಇನ್ನೂ ನೀರಿತ್ತು ಅಂತ ಹೇಳಿದರೆ ಚೆನ್ನಾಗಿ ಅನಿಸೋದಿಲ್ಲ ಮಧ್ಯಾಹ್ನ ಟೈಮ್ ತಿನ್ನೋದಷ್ಟರಲ್ಲಿ. ಸೊ ಆದ್ದರಿಂದ ಕಂಪ್ಲೀಟಾಗಿ ನೀರನ್ನೆಲ್ಲ ಫಿಲ್ಟರ್ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸಮ್ಟೈಮ್ಸ್ ಪ್ಲೇನ್ ಆಗಿ ಕೂಡ ಕೊಟ್ಟು ಕಳಿಸ್ತೀನಿ. ಬಟ್ ಇವತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಬಾಕ್ಸಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವೀಟ್ ಕಾರ್ನ್ ಈಗ ರೆಡಿ ಆಗಿದೆ. ಆಲೂಗಡ್ಡೆ ಬಾಯ್ಲ್ ಆದಮೇಲೆ ತಣ್ಣಗಾಗಲಿ ಅಂತ ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದೆ. ಈಗ ಆಲ್ಮೋಸ್ಟ್ ಸ್ವಲ್ಪ ತಣ್ಣಗಾಗಿದೆ. ಸೊ ಆದ್ದರಿಂದ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ಸ್ವೀಟ್ ಕಾರ್ನು ಹಾಗೆಯೇ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಆಲೂಗಡ್ಡೆ ಪಲ್ಯಕ್ಕೆ ಏನೆಲ್ಲ ರೆಡಿ ಮಾಡ್ಕೊಳ್ಬೇಕು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ನಂತರ ಒಗ್ಗರಣೆ ಹಾಕ್ಬಿಟ್ರೆ ಅದು ಕೂಡ ಆಗೋಗ್ಬಿಡುತ್ತೆ. ಆಲೂಗಡ್ಡೆನ ಸ್ಮ್ಯಾಶರ್ನ ಯೂಸ್ ಮಾಡಿ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಬಟ್ ಅದು ತುಂಬಾ ಸ್ಮ್ಯಾಶ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ನೈಫ್ನ ತೊಗೊಂಡು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ.
ನೆಕ್ಸ್ಟು ಆಲೂಗಡ್ಡೆ ಪಲ್ಯನ ಮಾಡೋದಕ್ಕೆ ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಒಳಗಡೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಸಿವೆ ಹಾಕೊಂಡಿದ್ದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ ನಂತರ ಒಂದು 1/4 ಟೇಬಲ್ ಸ್ಪೂನಷ್ಟು ಹಿಂಗುನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ದಾದಮೇಲೆ ನೆಕ್ಸ್ಟು ಕರಿಬೇವು ಸೊಪ್ಪು ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈರುಳ್ಳಿ ಎಲ್ಲ ನೀಟಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಆಲೂಗಡ್ಡೆ ಬಾಯ್ಲ್ ಮಾಡ್ಕೊಳ್ಳೋಂಥ ಟೈಮಲ್ಲೂ ಕೂಡ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ. ಸೊ ಆದ್ದರಿಂದ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಂತರ ಅದಕ್ಕೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಪೊಟ್ಯಾಟೋನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗಿಬಿಡುತ್ತೆ. ಈ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪನೂ ನೀರು ಹಾಕ್ದಿರ ಕೂಡ ನೀವು ಮಾಡ್ಕೊಳ್ಬಹುದು. ಬಟ್ ನನಗೆ ಸ್ವಲ್ಪ ಡ್ರೈ ಅನಿಸುತ್ತೆ ಅಂತ ಹೇಳಿ ಒಂದು 1/4 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಂಡು ಬಿಡ್ತೀನಿ. ಯೂಶಲಿ ಮನೆಯಲ್ಲಿ ನಾನು ಯಾವಾಗಲೂ ಯಾವುದಾದ್ರೂ ದೋಸೆ ಬ್ಯಾಟರ್ನ ರೆಡಿ ಇಟ್ಟೇ ಇರ್ತೀನಿ. ಅಂದರೆ 2 ಡೇಸ್ ಒನ್ಸು ಬೇರೆ ಬೇರೆ ರೀತಿಯಾದಂತಹ ದೋಸೆಗಳಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀನಿ. ಸಮ್ಟೈಮ್ಸ್ ಮಲ್ಟಿಗ್ರೇನ್ ದೋಸೆ ಆಗಿರಬಹುದು, ರಾಗಿ ದೋಸೆ, ಹಾಗೆ ನಾರ್ಮಲ್ ದೋಸೆ, ಈ ರೀತಿ ಹಿಟ್ಟನ್ನ ರೆಡಿ ಇಟ್ಕೊಂಡಿರ್ತೀನಿ. ಅದೇ ರೀತಿ ಈ ಸರಿನೂ ಕೂಡ ಇಡ್ಲಿ ಹಾಗೆ ದೋಸೆ ಎರಡೂ ಮಾಡ್ಕೊಳ್ಳೋ ರೀತಿ ನಾನು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮೊನ್ನೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರನ್ನ ಮಾಡಿದ್ದೆ. ನೆಕ್ಸ್ಟ್ ಡೇ ಒಂದು ದಿನ ಗ್ಯಾಪ್ನ ಕೊಟ್ಟು ಇವತ್ತು ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ದೋಸೆ ಅಥವಾ ಇಡ್ಲಿ ಹಿಟ್ಟನ್ನ ಮಾಡ್ಕೊಂಡಾಗ ಕಂಟಿನ್ಯೂಸ್ ಇಡ್ಲಿ ಆದಮೇಲೆ ದೋಸೆ ಆದಮೇಲೆ ಪಡ್ಡು ಈ ರೀತಿ ಮಾಡ್ತಾ ಇದ್ರೆ ತಿನ್ನೋದಕ್ಕೂ ಕೂಡ ಒಂಥರ ಬೋರಿಂಗ್ ಅನಿಸ್ಬಿಡುತ್ತೆ. ಸೊ ಆದ್ದರಿಂದ ನಾನು ಇಡ್ಲಿ ಅಥವಾ ದೋಸೆ ಹಿಟ್ಟನ್ನ ಮಾಡ್ಕೊಂಡಾಗ ಒಂದು ದಿನ ಗ್ಯಾಪ್ನ ಕೊಟ್ಟು ಇಡ್ಲಿ ಅಥವಾ ದೋಸೆನ ಮಾಡ್ಕೊಳ್ತೀನಿ. ಅದೇ ರೀತಿ ಮೊನ್ನೆ ಇಡ್ಲಿ ಮಾಡಿದ್ದೆ ಅಂತ ಹೇಳಿ ಇವತ್ತು ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ದೋಸೆ ಮಾಡಿದಾಗ ಆಲೂಗಡ್ಡೆ ಪಲ್ಯ ಜೊತೆಗೆ ಚಟ್ನಿ ಕೂಡ ಮಾಡ್ಕೊಳ್ತೀನಿ. ಬಟ್ ಇವತ್ತು ನನ್ನ ಮಗಳು ಆಲೂಗಡ್ಡೆ ಪಲ್ಯ ಮಾತ್ರ ಸಾಕು ಅಂತ ಹೇಳಿದ್ರಿಂದ ಅವಳಿಗೆ ಸ್ಕೂಲ್ ಕಳಿಸೋಂಥ ಟೈಮಲ್ಲಿ ಜಸ್ಟು ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ. ದೋಸೆನೆಲ್ಲ ಹಾಕಿದ್ದಾದಮೇಲೆ ಈಗ ಕೊನೆಯದಾಗಿ ಮಜ್ಜಿಗೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಜ್ಜಿಗೆ. ಈಗ ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಚಿಯಾ ಸೀಡ್ಸ್ನ ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳದು ತುಂಬಾ ಹೀಟ್ ಬಾಡಿ. ಸೊ ಆದ್ದರಿಂದ ಆದಷ್ಟು ಅವಳಿಗೆ ತಂಪಾಗಿರುವಂಥ ಫುಡ್ಗಳನ್ನೇ ಕೊಟ್ಟು ಕಳಿಸ್ತೀನಿ. ಅದರಲ್ಲೂ ಮಜ್ಜಿಗೆ ಅಂದರೆ ತುಂಬಾ ಇಷ್ಟಪಟ್ಟು ಕುಡಿತಾಳೆ. ಸೊ ಆದ್ದರಿಂದ ಅದ್ರ ಜೊತೆಗೆ ಸ್ವಲ್ಪ ಚಿಯಾ ಸೀಡ್ನ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಫೈನಲಿ ಇವತ್ತು ಸ್ಕೂಲ್ ಬ್ರೇಕ್ಫಾಸ್ಟ್ ಹಾಗೆಯೇ ಲಂಚ್ಗೆ ಫುಡ್ನೆಲ್ಲ ಪ್ರಿಪೇರ್ ಮಾಡಿದ್ದಾಗಿದೆ. ಸೊ ಈಗ ಬಾಕ್ಸ್ ಒಳಗಡೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಾರ್ನಿಂಗಿಗೆ ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಜೊತೆಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಸ್ವೀಟ್ ಕಾರ್ನ್, ಡ್ರ್ಯಾಗನ್ ಫ್ರೂಟ್ಸ್ ಹಾಗೆ ಮಜ್ಜಿಗೆನ ರೆಡಿ ಮಾಡಿ ಇಟ್ಟಿದ್ದೀನಿ. ಮಾರ್ನಿಂಗ್ ಟೈಮು ಫುಡ್ನೆಲ್ಲ ಪ್ರಿಪೇರ್ ಮಾಡಿ ಬಾಕ್ಸ್ನ ರೆಡಿ ಮಾಡಿಬಿಟ್ರೆ ಒಂದು ದೊಡ್ಡ ಕೆಲಸ ಕಂಪ್ಲೀಟ್ ಮಾಡ್ದಂಗೆ ಅನಿಸುತ್ತೆ. ಬಿಕಾಸ್ ಮೇನ್ ಇದೇನೆ ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲೇ ನನಗೆ ಸಮ್ಟೈಮ್ಸು ಟೈಮ್ ಜಾಸ್ತಿ ಹಿಡಿದ್ಬಿಡುತ್ತೆ. ಫೈನಲಿ ಬಾಕ್ಸ್ನೆಲ್ಲ ರೆಡಿ ಮಾಡಿದ್ದಾದಮೇಲೆ ಈಗ ಯೂನಿಫಾರ್ಮ್ನ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಫುಡ್ನ ಪ್ರಿಪೇರ್ ಮಾಡೋದ್ರ ಜೊತೆಗೇ ನನ್ನ ಮಗಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿದೆ. ಸೊ ಈಗ ಯೂನಿಫಾರ್ಮ್ನೆಲ್ಲ ಐರನ್ ಮಾಡಿ ಅದನ್ನು ಹಾಕಿ ಸ್ಕೂಲ್ಗೆ ರೆಡಿ ಮಾಡಿಬಿಡಬೇಕು. ಸಮ್ಮರ್ ಟೈಮಲ್ಲಿ ಲಾಂಗ್ ಹೇರ್ಸ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಂತ ನನಗನ್ಸುತ್ತೆ. ಬಿಕಾಸ್ ಲಾಂಗ್ ಹೇರ್ಸ್ ಇತ್ತು ಅಂತ ಹೇಳಿದ್ರೆ ಜಡೆ ಹಾಕಬೇಕಾಗುತ್ತೆ, ಅಥವಾ ಹೇರ್ಸು ನೆಕ್ ಮೇಲೆ ಇದ್ದಾಗ ತುಂಬಾ ಸ್ವೆಟ್ ಆಗೋದು, ಸೆಕೆ ಫೀಲ್ ಆಗೋದು ಆ ರೀತಿ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಲಾಂಗ್ ಹೇರ್ಸ್ ಇಷ್ಟ ಇದ್ದಾಗ ಅದಕ್ಕೆ ಹೊಂದೋ ರೀತಿ ನಾವು ಹೇರ್ ಸ್ಟೈಲ್ನ ಮಾಡಿಕೊಂಡು ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಆದ್ದರಿಂದ ನಾನು ಈ ನಡುವೆ ಅಂದರೆ ಸಮ್ಮರ್ ಸ್ಟಾರ್ಟ್ ಆದಾಗಿಂದ ಈ ರೀತಿ ಜಡೆನ ಹಾಕಿ ಕಳಿಸ್ತೀನಿ. ನಮ್ಮ ಸೈಡು ಇದನ್ನು ಸ್ಟೆಪ್ ಜಡೆ ಅಂತ ಹೇಳ್ತಾರೆ, ಕೆಲವರು ಇದನ್ನು ಸಾಗರ್ ಜಡೆ ಅಂತ ಕೂಡ ಕರೀತಾರೆ. ಈ ಜಡೆ ತುಂಬಾ ನೀಟಾಗಿ ಕುತ್ಕೊಳ್ಳುತ್ತೆ. ಅಂದರೆ ಮಾರ್ನಿಂಗ್ ಹೇಗೆ ಹಾಕ್ತೀವೋ ಅದೇ ರೀತಿ ವಾಪಸ್ ಬರೋವಾಗಲೂ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಆಗುತ್ತೆ. ಜೊತೆಗೆ ಹಿಂದ್ಗಡೆ ಕತ್ ಪೋರ್ಷನ್ ಹತ್ರ ಎಲ್ಲ ಹೇರ್ಸ್ ಇರ್ತಾರೆ, ಅದೆಲ್ಲ ನೀಟಾಗಿ ಮೇಲ್ಗಡೆಗೆ ನಾವು ಎಳ್ಕೊಂಡು ಜಡೆನ ಹಾಕ್ಕೊಂಡು ಬಿಡ್ಬೋದು. ಈ ರೀತಿ ಹಾಕ್ಕೊಂಡ್ರೆ ಅವ್ರಿಗೂ ಕೂಡ ಸ್ವಲ್ಪ ಕಂಫರ್ಟ್ ಅನಿಸುತ್ತೆ ಆ್ಯಂಡ್ ಸೆಕೆ ಫೀಲ್ ಆಗೋದಿಲ್ಲ ಅಂತ ಹೇಳಿ ಈ ರೀತಿ ಜಡೆನೇ ನಾನು ಡೈಲಿ ಹಾಕಿ ಕಳಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ಸ್ಕೂಲ್ ಇರೋಂಥ ಟೈಮಲ್ಲಿ ಮಾರ್ನಿಂಗ್ 6 o'clock ಗೆದ್ದರೆ ಆಲ್ಮೋಸ್ಟ್ 8 o'clockವರೆಗೂ ನನಗೆ ಕಂಟಿನ್ಯೂಸ್ ಕೆಲಸಗಳಿದ್ದೇ ಇರುತ್ತೆ. ಅಂದರೆ 2 hours ಬ್ರೇಕ್ಫಾಸ್ಟ್ ಮಾಡೋದಾಗಿರಬಹುದು, ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡೋದಾಗಿರಬಹುದು, ಜೊತೆಗೆ ನಾನು ರೆಡಿಯಾಗಿ ಹೊರಡೋಷ್ಟರಲ್ಲಿ ಕರೆಕ್ಟಾಗಿ 8 o'clock ಆಗುತ್ತೆ. ಅದೇ ರೀತಿ ಇವತ್ತು ಕೂಡ 8 o'clock ಅಷ್ಟರಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಈಗ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೊರಟಿದ್ದೀನಿ.
ಓಕೆ ಫ್ರೆಂಡ್ಸ್, ನನ್ನ ಮಗಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದಮೇಲೆ ಈಗ ನನಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಕೂಲಿಂದ ಬಿಟ್ಟು ಬರೋಷ್ಟರಲ್ಲಿ 8:30 ಆಗಿಬಿಟ್ಟಿತ್ತು. ಸೊ ಬಂದಿದ್ದೇನೆ, ಸ್ವಲ್ಪ ಕಾಯಿ ಚಟ್ನಿನ ಮಾಡಿಕೊಂಡು ಇವಾಗ ತಿನ್ನೋಣ ಅಂತ ಹೇಳಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತಿಂಡಿ ತಿಂದಿದ್ದಾದಮೇಲೆ ಸ್ವಲ್ಪ ಬಾಲ್ಕನಿ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಬಂದಿದ್ದೀನಿ. ಆ್ಯಕ್ಚುಲಿ ತುಂಬ ದಿನಗಳಿಂದ ಬಾಲ್ಕನಿ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ, ಬಟ್ ನನಗೆ ಟೈಮೇ ಆಗಿರಲಿಲ್ಲ. ಫೈನಲಿ ಇವತ್ತು ತಿಂಡಿ ತಿಂದಿದ ತಕ್ಷಣವೇ ಬಂದು ಬಾಲ್ಕನಿ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದರೆ, ಬ್ರೇಕ್ಫಾಸ್ಟ್ ಟೈಮ್ಗೆ ಏನಾದರೂ ದೋಸೆನ ತಿಂದುಬಿಟ್ರೆ ಒಂಥರ ಲೇಸಿನೆಸ್ ಇರುತ್ತೆ, ಆ್ಯಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ. ಹಂಗೆ ಸ್ವಲ್ಪ ಕೂರೋಣ ಮಲ್ಕೊಂಡಿರೋಣ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ತಿಂಡಿ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಅಂತ ಕೂತ್ರೆ ಎಲ್ಲಿ ಲೇಸಿನೆಸ್ ಬಂದ್ಬಿಡುತ್ತೋ ಅಂತ ಹೇಳಿ ತಕ್ಷಣವೇ, ಅಂದರೆ ತಿಂಡಿ ತಿಂದ ತಕ್ಷಣವೇ ನಾನು ಕ್ವಿಕ್ಕಾಗಿ ಬಾಲ್ಕನಿ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವು ನನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ನಾನು ಆಗಾಗ ಈ ರೀತಿ ಬಾಲ್ಕನಿ ಮೇಕ್ ಓವರ್ನ ಮಾಡ್ತಾನೆ ಇರ್ತೀನಿ. ನನಗೆ ಈ ರೀತಿ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಒಂದೊಳ್ಳೆ ಟೈಮ್ ಪಾಸ್ ಅಂತ ಹೇಳಬಹುದು. ಜೊತೆಗೆ ಈ ರೀತಿ ಆಗಾಗ ಚೇಂಜಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಒಂದು ಹೊಸ ಹೊಸ ಲುಕ್ಕು ಬಾಲ್ಕನಿನಲ್ಲಿ ಕ್ರಿಯೇಟ್ ಆಗೋದ್ರ ಜೊತೆಗೆ ಬಾಲ್ಕನಿನ ನಾವು ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್ ಆಗಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಸೊ ಆದ್ದರಿಂದ ಆಗಾಗ ಅಂದರೆ ನನಗೆ ಫ್ರೀ ಇರೋವಂಥ ಟೈಮಲ್ಲಿ ನಾನು ಬಾಲ್ಕನಿನಲ್ಲಿ ಚೇಂಜಸ್ಗಳನ್ನ ಮಾಡ್ಕೊಳ್ತಾ ಇರ್ತೀನಿ. ಜೊತೆಗೆ ನಾನು ಕೆಲವು ದಿನಗಳ ಹಿಂದೆ ಒಂದು ಟೆಂಪಲ್ ಟ್ರೀನ ತೊಗೊಂಡು ಬಂದಿದ್ದೆ. ಸ್ಟಾರ್ಟಿಂಗಲ್ಲಿ ತಂದಾಗ ಅದರಲ್ಲಿ ಜಸ್ಟ್ ರೆಂಬೆಗಳಿದ್ದರಿಂದ ನಾನು ಕೆಳಗಡೆ ಇಟ್ಟು ಕೂಡ ಅದೇನು ನಮಗೆ ತೊಂದರೆ ಆಗ್ತಾ ಇರಲಿಲ್ಲ, ಓಡಾಡೋದಕ್ಕೆಲ್ಲ ಕಷ್ಟ ಆಗ್ತಾ ಇರಲಿಲ್ಲ. ಬಟ್ ಈಗ ಅದರಲ್ಲಿ ಎಲೆಗಳು ಚಿಗುರೋದಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ನೋಡೋದಕ್ಕೇನೋ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ಬಟ್ ನಮಗೆ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸೊ ಆದ್ದರಿಂದ ಆ ಟ್ರೀಗೆ ಅಂತಲೇ ಒಂದು ಸಪ್ರೇಟ್ ಜಾಗನ ಮಾಡಬೇಕು ಅಂತ ಹೇಳಿ ಬಾಲ್ಕನಿ ಕಾರ್ನರ್ ಪೋರ್ಷನಲ್ಲಿ ಒಂದು ಸ್ಟೂಲ್ನ ಇಟ್ಟು ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ರೆಡಿ ಮಾಡಿದ್ದಾದಮೇಲೆ ಕೆಲವೊಂದು ಪ್ಲ್ಯಾಂಟ್ಸ್ಗಳನ್ನ ರೀಪೋಟಿಂಗ್ ಮಾಡೋದಿತ್ತು, ಸೊ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನು ನರ್ಸರಿಯಿಂದ ಏನಾದರೂ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳನ್ನ ತೊಗೊಂಡು ಬಂದಾಗ ಅದು ಬ್ಲ್ಯಾಕ್ ಪಾಟ್ನ ಕೊಟ್ಟಿರ್ತಾರಲ್ಲ, ಅದನ್ನು ರಿಮೂವ್ ಮಾಡಿ ಮನೇಲಿರುವಂಥ ಪಾಟಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡಿರ್ತೀನಿ. ಅದು ಸ್ವಲ್ಪ ಚಿಗುರೋದಕ್ಕೆ ಸ್ಟಾರ್ಟ್ ಆದಮೇಲೆ ಬೇರೆ ಪಾಟ್ ಒಳಗಡೆ ಅಂದರೆ ನೀಟಾಗಿ ಅದನ್ನು ರೀಪಾಟಿಂಗ್ನ ಮಾಡ್ಕೊಳ್ತೀನಿ. ಅದೇ ರೀತಿ ಕೆಲವೊಂದು ಪ್ಲ್ಯಾಂಟ್ಗಳನ್ನ ರೀಪಾಟಿಂಗ್ ಎಲ್ಲ ಮಾಡಿದ್ದಾದಮೇಲೆ ಮನೆಯಲ್ಲಿ ತುಳಸಿ ಗಿಡ ಸ್ವಲ್ಪ ಬೆಂಡಾಗಿಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ಸಪೋರ್ಟ್ ಕೊಡೋಣ ಅಂತ ಹೇಳಿ ಫಸ್ಟು ಗಿಡಕ್ಕೆ ಒಂದು ದಾರನ ಕಟ್ಕೊಂಡು ನಂತರ ಒಂದು ಸ್ಟಿಕ್ಕನ್ನ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಮನೆಯಲ್ಲಿ ಎಲ್ಲೂ ನನಗೆ ಸ್ಟಿಕ್ ಸಿಗಲಿಲ್ಲ. ಸೊ ಹೊರಗಡೆ ಹೋದಾಗ ತೊಂದರೆ ಆಯಿತು ಅಂತ ಹೇಳಿ ಸದ್ಯಕ್ಕೆ ದಾರನ ಕಟ್ಕೊಂಡು ಮತ್ತೆ ತುಳಸಿ ಗಿಡನ ಎಲ್ಲಿಟ್ಟಿದ್ನೋ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ. ನಾನು ಯೂಶಲಿ ಬಾಲ್ಕನಿ ಕ್ಲೀನಿಂಗ್ ಮಾಡ್ಕೊಳ್ಳುವಂಥ ದಿನವೇ ಏನಾದರೂ ವಾಷಿಂಗ್ ಕೆಲಸಗಳಿತ್ತು ಅಂತಂದರೆ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಬಿಕಾಸ್ ನನಗೆ ಬಾಲ್ಕನಿನ ಯಾವಾಗಲೂ ಡ್ರೈ ಆಗಿ ಇಟ್ಕೊಳ್ಳೋದಕ್ಕೇ ಇಷ್ಟ ಆಗುತ್ತೆ. ಸೊ ಆದ್ದರಿಂದ ಬಾಲ್ಕನಿನ ನೀರೆಲ್ಲ ಹಾಕಿ ವಾಶ್ ಮಾಡ್ಕೊಳ್ಳೋಂಥ ಟೈಮಲ್ಲೇ ಏನಾದರೂ ಥಿಂಗ್ಸ್ಗಳನ್ನ ಕ್ಲೀನಿಂಗ್ ಮಾಡ್ಕೊಳ್ಳೋದಿತ್ತು ಅಂತ ಹೇಳಿದ್ರೆ, ಹಾಗೆಯೇ ಏನಾದರೂ ಬಟ್ಟೆ ವಾಷಿಂಗ್ ಇತ್ತು ಅಂತ ಹೇಳಿದ್ರೆ ಆ ಕೆಲಸನೂ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಅದೇ ರೀತಿ ಇವತ್ತು ಪಾತ್ರೆ ವಾಷಿಂಗಿಗೆ ಯೂಸ್ ಮಾಡುವಂಥ ಬ್ಯಾಸ್ಕೆಟ್ನ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಕಂಪ್ಲೀಟಾಗಿ ಬಾಲ್ಕನಿನೆಲ್ಲ ವಾಶ್ ಮಾಡಿ ಈಗ ಪಾಟ್ಗಳನ್ನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಕೆಲವೊಂದು ಹ್ಯಾಂಗಿಂಗ್ ಪಾಟ್ಗಳನ್ನ ಹಾಕಿದ್ದೆ, ಬಟ್ ಬಿಸಿಲು ತುಂಬ ಡೈರೆಕ್ಟಾಗಿ ಬೀಳೋದ್ರಿಂದ ಪ್ಲಾಂಟ್ಸ್ಗಳು ಬೇಗನೆ ಹಾಳಾಗ್ತಾ ಇತ್ತು. ಸೊ ಆದ್ದರಿಂದ ಈಗ ಹ್ಯಾಂಗಿಂಗ್ ಪಾಟ್ನೆಲ್ಲ ತೆಗೆದುಬಿಟ್ಟು ಜಸ್ಟು ಕೆಲವೊಂದು ಚಿಕ್ಕದಾಗಿರುವಂಥ ಹ್ಯಾಂಗಿಂಗ್ ಪಾಟ್ಗಳನ್ನ ಈ ರೀತಿ ಫ್ಲೋರ್ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನು ಆಗಲೇ ಹೇಳ್ದಾಗೆ ಟೆಂಪಲ್ ಟ್ರೀನ ಇಷ್ಟು ದಿನ ಫ್ಲೋರ್ ಮೇಲೆ ಇಟ್ಟಿದ್ದೆ, ಬಟ್ ಈಗ ಬಾಲ್ಕನಿ ಕಾರ್ನರ್ ಪೋರ್ಷನಲ್ಲಿ ಒಂದು ಸ್ಟೂಲ್ನ ಹಾಕಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಲ್ಕನಿನೆಲ್ಲ ಸೆಟ್ ಮಾಡಿದ್ದಾದಮೇಲೆ ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬಾಲ್ಕನಿನೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಸ್ಕಿನ್ ಟ್ಯಾನ್ನ ನ್ಯಾಚುರಲ್ ಆಗಿ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಫೇಸ್ ಪ್ಯಾಕ್ನ ಮನೆಯಲ್ಲೇ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಸಮ್ಮರ್ ಸೀಸನ್ ಇರೋದ್ರಿಂದ ತುಂಬಾ ಬೇಗ ಸ್ಕಿನ್ ಟ್ಯಾನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಅದನ್ನು ನ್ಯಾಚುರಲ್ ಆಗಿ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ಇವತ್ತು ನಾನೊಂದು ಹೋಮ್ ರೆಮಿಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು 2 ಸ್ಪೂನಷ್ಟು ನಾನು ಟೊಮೆಟೊ ಜ್ಯೂಸನ್ನ ಹಾಕ್ಕೊಂಡಿದ್ದೆ. ನಂತರ ಅದಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆಯೇ 1.5 ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕ್ಕೊಂಡು ನಂತರ 1.5 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ಮೊಸರು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಅಂದರೆ 1.5 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅದೇನಾದರೂ ತಿಕ್ ಅಂತ ಅನಿಸಿದ್ರೆ ಮಾತ್ರ ಇನ್ನೂ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಬಿಕಾಸ್
ಬಿಕಾಸ್ ನಾವು ಆಲ್ರೆಡಿ ಟೊಮೆಟೊ ರಸನೂ ತೊಗೊಂಡಿರ್ತೀವಿ, ಜೊತೆಗೆ ಮೊಸರು ಕೂಡ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬಾ ಲಿಕ್ವಿಡ್ ಆಗಿಬಿಡುತ್ತೆ. ಸೊ ಆದ್ದರಿಂದ ನೋಡಿಕೊಂಡು ಮೊಸರನ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ಈ ರೀತಿ ಬರಬೇಕು, ಅಂದರೆ ಒಂಥರ ಕ್ರೀಮಿ ಸ್ಟ್ರಕ್ಚರ್ ಬರಬೇಕು. ಆ ರೀತಿ ಬರೋ ರೀತಿ ಫೇಸ್ ಪ್ಯಾಕ್ನ ಮಾಡ್ಕೊಂಡಿದ್ದಾದಮೇಲೆ ಈಗ ಫೇಸ್ ವಾಶ್ನ ಮಾಡಿಕೊಂಡು ನಂತರ ಫೇಸ್ಗೆಲ್ಲ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಇವತ್ತು ತೋರಿಸ್ಕೊಟ್ಟಿರುವಂಥ ಸ್ಕಿನ್ ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕು ತುಂಬಾ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ನ ಕೊಡುತ್ತೆ ಅಂತಲೇ ಹೇಳ್ತೀನಿ. ಬಿಕಾಸ್ ನನಗೆ ಫೇಸಲ್ಲಿ ಟ್ಯಾನ್ ಆಗಿದೆ ಅಂತ ಅನಿಸ್ದಾಗೆಲ್ಲ ಈ ಒಂದು ಫೇಸ್ ಪ್ಯಾಕ್ನ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಇದೇ ಫೇಸ್ ಪ್ಯಾಕು ಅಂತಲ್ಲ, ನಮ್ಮ ಫೇಶಿಯಲ್ ಸ್ಕಿನ್ನಲ್ಲಿ ಉಂಟಾಗುವಂಥ ಪ್ರಾಬ್ಲಮ್ಸ್ಗಳಿಗೆ ಸುಮಾರು ರೀತಿಯಾದಂತಹ ಫೇಸ್ ಪ್ಯಾಕ್ ಆಗಿರ್ಬೋದು, ಸ್ಕ್ರಬ್ ಆಗಿರ್ಬೋದು, ಹಾಗೆಯೇ ಹೋಮ್ ರೆಮಿಡೀಸ್ಗಳ ಬಗ್ಗೆ ಆಲ್ರೆಡಿ ನನ್ನ ಚಾನಲ್ನಲ್ಲಿ ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಏನಾದರೂ ಆ ವೀಡಿಯೋಸ್ಗಳನ್ನ ನೋಡಿಲ್ಲ ಅಂತ ಹೇಳಿದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಯಾವುದೇ ರೀತಿಯ ಹೋಮ್ ರೆಮಿಡಿ ಆಗಿರಬಹುದು, ನಿಮಗೆ ಇನ್ಸ್ಟಂಟಾಗಿ ರಿಸಲ್ಟ್ ಕೊಡ್ದಿರಾ ಇರಬಹುದು, ಬಟ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ದಿರಾನೆ ತುಂಬಾ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟು ನಿಮಗೆ ಕೊಡುತ್ತೆ. ಸೊ ಆದ್ದರಿಂದ ನಾನು ಆದಷ್ಟು ಯಾವಾಗಲೂ ಯಾವುದೇ ರೀತಿಯಾದಂತಹ ಫೇಶಿಯಲ್ ಸ್ಕಿನ್ ಪ್ರಾಬ್ಲಮ್ಸ್ಗಳಿಗೆ ನಾನು ಹೋಮ್ ರೆಮಿಡೀಸ್ಗಳನ್ನೇ ಮಾಡ್ಕೊಳ್ತೀನಿ. ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಮಧ್ಯಾಹ್ನ ಲಂಚ್ಗೆ ಸ್ವಲ್ಪ ವೆಜಿಟೇಬಲ್ಸ್ಗಳನ್ನ ಕಟ್ ಮಾಡ್ಕೊಳ್ಳೋದಿತ್ತು. ಅದನ್ನೆಲ್ಲ ಕಟ್ ಮಾಡಿಕೊಂಡು 15 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿ ಇವಾಗ ಲಂಚ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಲಂಚ್ಗೆ ಮೆಂತೆ ಬಾತ್ನ ಮಾಡೋಣ ಅಂತ ಹೇಳಿ ಮೆಂತೆ ಸೊಪ್ಪು, ಈರುಳ್ಳಿ ಹಾಗೆ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಮೆಂತೆ ಬಾತ್ಗೆ ಹಾಕೋದಕ್ಕೆ ಅಂತ ಹೇಳಿ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಈರುಳ್ಳಿ, ಜೊತೆಗೆ ಒಂದು 2 ಹಿಡಿಯಷ್ಟು ತೆಂಗಿನ ತುರಿ, ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಬಾಲ್ಕನಿ ಕ್ಲೀನಿಂಗ್ ಕೆಲಸ ಇದ್ದಿದ್ದರಿಂದ ಕೆಲಸಗಳೆಲ್ಲ ಸ್ವಲ್ಪ ಹಿಂದೆ ಮುಂದೆ ಆಯಿತು ಅಂತಲೇ ಹೇಳಬಹುದು. ಪ್ರತಿದಿನ ನಾನು 11:30ಗೆಲ್ಲ ನಾನು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಲಂಚ್ನು ಕೂಡ ಪ್ರಿಪೇರ್ ಮಾಡಿಬಿಡ್ತಾ ಇದ್ದೆ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಗೋಯಿತು. ಸೊ ಆದ್ದರಿಂದ ಒಟ್ಟಿಗೆ ಲಂಚ್ನು ಕೂಡ ಪ್ರಿಪೇರ್ ಮಾಡಿಟ್ಟು ನಂತರ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಮೆಂತೆ ಬಾತ್ನ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ನಂತರ ಅದಕ್ಕೆ ಈರುಳ್ಳಿ ಹಾಗೆಯೇ ಸ್ವಲ್ಪ ಮೆಣಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ಸಾಫ್ಟ್ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನ ಹಾಕ್ಕೊಂಡಿದ್ದಾದಮೇಲೆ ಅದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಮಸಾಲೆನ ಹಾಕಿದ್ದಾದಮೇಲೆ ಮೇಲ್ಗಡೆ ಎಣ್ಣೆ ಈ ರೀತಿ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಅದನ್ನು ಕುಕ್ ಮಾಡಿಕೊಂಡು ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದಾದಮೇಲೆ ಸೊಪ್ಪೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅದನ್ನು ಫ್ರೈ ಮಾಡಿ ನಂತರ ಇದಕ್ಕೆ 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆಯೇ 1 ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೆಂತೆ ಬಾತ್ಗೆ ಮಸಾಲೆ ಎಲ್ಲ ರೆಡಿ ಆಗಿದೆ. ಸೊ ಈಗ ಇದಕ್ಕೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕಿದಾದ್ಮೇಲೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ ನಂತರ 2 ವಿಜಿಲ್ ಕೂಗಿಸ್ಕೊಂಡ್ಬಿಟ್ರೆ ಮೆಂತೆ ಬಾತ್ ರೆಡಿ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.